ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 395. ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಅದೇನೋ ಪವರ್ ಶೇರಿಂಗ್ ಆಗಿತ್ತೆ, ಅಧಿಕಾರದ ಹಂಚಿಕೆ ಆಗಿತ್ತು ಅಂತಕ್ಕಂಥ ವಿಚಾರ ಕೇಳಿಬರ್ತಾ ಇದೆ. ಡೆಪ್ಟಿ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಅವರು ನಾನಾಗಬೇಕು ಅಂತಕ್ಕಂಥ ಒಂದು ವಾದ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದರೆ ನಾನು ಕಂಟಿನ್ಯೂ ಆಗ್ತೀನಿ ಅಂತಕ್ಕಂಥ ವಿಚಾರ. ಅಲ್ಟಿಮೇಟ್ಲಿ ಹೈಕಮಾಂಡು ನಿರ್ಧಾರ ತೆಗೆದುಕೊಳ್ಬೇಕು. ಬಟ್ ಆ್ಯಸ್ ಆ್ಯಂಡ್ ಟುಡೇ ಕಾಂಗ್ರೆಸ್ಸಿನ ಪರಿಸ್ಥಿತಿ ಚೆನ್ನಾಗೇ ಇದೆ. ಇಟ್ ಈಸ್ ಬಿಕಾಸ್ ಆಫ್ ಸಿದ್ದರಾಮಯ್ಯ. ಯಾಕಂದರೆ ಅವರು ಗ್ಯಾರಂಟಿ ಯೋಜನೆಗಳನ್ನು ಭಾಳ ಅಚ್ಚುಕಟ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಲ್ಲ ಮಹಿಳೆಯರು ಅವ್ರನ್ನ ಬೆಂಬಲಿಸ್ತಾರೆ. ಅದಕ್ಕೆ ಗ್ಯಾರಂಟಿ ರಾಮಯ್ಯ ಅಂತಲೂ ಕೂಡ ಅವ್ರನ್ನ ಹೇಳ್ತಾರೆ. ಆಮೇಲೆ ಮೋರೆವರ್ ಅವರಿಗೆ ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ವರ್ಗದ ಅಪಾರವಾಗಿರ್ತಕ್ಕಂಥ ಬೆಂಬಲ ಇದೆ. ಆಮೇಲೆ ಆರೋಗ್ಯನೂ ಚೆನ್ನಾಗಿದೆ, ಆ್ಯಕ್ಟಿವ್ ಆಗೂ ಕೂಡ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸು ತನ್ನ ಸಮಾಧಿಯನ್ನು ತಾನೇ ತೋಡ್ಕೊಂಡ್ರೆ ಏನೂ ಕೂಡ ಮಾಡಲಿಕ್ಕಾಗಲ್ಲ. ಆ ದೃಷ್ಟಿಯಲ್ಲಿ ಇದುವರೆಗೆ ಒಂದು 20-22% ಇರ್ತಕ್ಕಂಥ 2 ಜಾತಿಗಳು ಮಾತ್ರ ಆ ಮುಖ್ಯಮಂತ್ರಿಯ ಗಾದೆಯನ್ನು ಅನುಭವಿಸಿದ್ದಾವೆ ಸ್ವಾತಂತ್ರ್ಯ ಬಂದ ಮೇಲೆ. ಮಧ್ಯೆ ಚೌಚೌಬಾತ ಇದ್ದ ಹಾಗೆ ಎಸ್ ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿ ಅದು ಇದು ಅಂತೇಳಿ. ಬಟ್ ಈಗ ಸಿದ್ದರಾಮಯ್ಯನವರು ಅವರು 2ನೇ ಅವಧಿಯಲ್ಲಿದ್ದಾರೆ. ಸುಮಾರು 80% ಇರ್ತಕ್ಕಂಥ ಅಹಿಂದ ವರ್ಗಕ್ಕೆ ಇದುವರೆಗೆ ಅವಕಾಶನೇ ಸಿಕ್ಕಿಲ್ಲಪ್ಪ ಅಂತ ಹೇಳಿದರೆ, ಕನಿಷ್ಠ ಇನ್ನು 50-60 ವರ್ಷ ಇವರು ಆಳಬೇಕು ಅಂಥ ಒಂದು ದೊಡ್ಡ ಮನಸ್ಸನ್ನು, ಔದಾರ್ಯವನ್ನು, ವಿಶಾಲ ಮನೋಭಾವನೆಯನ್ನು ಈಗಾಗಲೇ ಅಧಿಕಾರವನ್ನು 60-70 ವರ್ಷಗಳ ಕಾಲ ಅನುಭವಿಸಿರ್ತಕ್ಕಂಥ ಈ 2 ಕಮ್ಯುನಿಟಿಗಳು, 2 ವರ್ಗಗಳು, ಮೇಲ್ಜಾತಿಯವರು ಅದನ್ನು ವ್ಯಕ್ತಪಡಿಸಬೇಕಾಗ್ತದೆ. ಈ ವಿಚಾರದಲ್ಲಿ ಅಲ್ಟಿಮೇಟ್ಲಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಿ, ಎಲ್ಲರೂ ಕೂಡ ಕಾಯೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಯಾವಾಗಲೂ ಕೂಡ ರಾಜಕೀಯ ಬಿಕ್ಕಟ್ಟು ಇರಬಾರ್ದು, ಆಡಳಿತಕ್ಕೆ ಹೊಡೆತ ಬೀಳ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.